ಈ ಥರ ಫ್ಲವರ್ನ 2 ನಿಮಿಷದಲ್ಲಿ ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಒಂದು 5 to 6 ಇಂಚಸ್ ಕಟ್ ಮಾಡ್ಕೊಂಡಿದ್ದೀನಿ. 5 to 6 ಇಂಚಸ್ ಕಟ್ ಮಾಡಿದ್ರೆ ನಮಗೆ ಫ್ಲವರ್ ಸೈಜ್ ಸ್ವಲ್ಪ ದೊಡ್ಡದಾಗಿ ಬೇಕಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿನೂ ಮಾಡ್ಕೊಳ್ಬೋದು. ಸೊ ಇದು ಫುಲ್ ವಿಡ್ತು, ಈ ಸೆಲ್ವೆಡ್ಜಿಂದ ಈ ಸೆಲ್ವೆಡ್ಜ್ವರೆಗೂ ಬಟ್ಟೆನ ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಆರ್ಗೆನ್ಜಾ ಫ್ಯಾಬ್ರಿಕ್ಕು ಇಲ್ಲ ನೆಟ್ ಫ್ಯಾಬ್ರಿಕ್ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಸೊ ಇದು ಫೇಸು. ಸೊ ಫೇಸ್ ಮೇಲೆ ಈ ಥರ ಸ್ಟಿಚ್ ಮಾಡಬೇಕು. ಸೊ ಸ್ಟಿಚ್ ಮಾಡಿಬಿಟ್ಟು ಈ ಕಡೆ ಉಲ್ಟಾ ತಿರುಗಿಸ್ಕೊಳ್ಳೋಣ. ಸೊ ಇವಾಗ ಅದರ್ ಸೈಡ್ ಆಫ್ ದ ಫ್ಯಾಬ್ರಿಕ್ ಒಂದು ಸೈಡ್ ಫೋಲ್ಡ್ ಮಾಡಿ ಉಲ್ಟಾ ಮಾಡ್ಕೊಂಡಿದ್ವಿ, ಈ ಸೈಡ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ ಈ ಥರ ಫೋಲ್ಡ್ ಮಾಡಿ ಇಲ್ಲಿಂದ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈ ಥರ ವಿ ಶೇಪಲ್ಲಿ ಸ್ಟಿಚ್ ಮಾಡಬೇಕು. ಆ್ಯಂಡ್ ದೆನ್ ಈ ಫ್ಯಾಬ್ರಿಕ್ ಇದೆಯಲ್ಲ ಇದನ್ನು ಹೀಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ಹೇಗಂದರೆ ಈ ಫ್ಯಾಬ್ರಿಕ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಇದು ಆಲ್ರೆಡಿ ಇಲ್ಲಿ ನೋಡಿ ಹಿಂಗೆ ಬಂದಿರುತ್ತೆ. ಸೊ ಅಲ್ಲಿ ಚಿಕ್ಕದಾಗಿ ಗ್ಯಾದರ್ಸ್ ಕೊಟ್ಕೊಂಡು ಬರಬೇಕು. ಸೊ ಆವಾಗ ಪೆಟಲ್ಸ್ ಶೇಪ್ಸ್ ಚೆನ್ನಾಗಿ ಬರುತ್ತೆ. ಇದರ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಒಂದ್ಸಲ ಓವರ್ಲಾಕ್ ಮಾಡ್ಕೊಳ್ಳೋಣ. ಇದನ್ನು ಒಳಗಡೆ ಮಾಡಿಬಿಟ್ಟು ಈ ಥರ ಮಾಡಿಕೊಂಡು ಬರಬೇಕು. ಆ್ಯಂಡ್ ಫ್ಲವರ್ ಈ ಥರ ಸ್ವಲ್ಪ ಓಪನ್ ಮಾಡಿಕೊಂಡು ಹಿಂದೆ ಇದೆಲ್ಲ ಸೇರಿ ನಾವೊಂದು ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ಮಾಡಿದ್ಮೇಲೆ ಕಂಪ್ಲೀಟ್ಲಿ ನಮಗೆ ಈ ಥರ ರೋಸ್ ಸಿಗುತ್ತೆ. ಸೊ ಇದೇ ನಮಗೆ ವಾಲ್ಯೂಮ್ ಜಾಸ್ತಿ ಬೇಕಂದರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನ ತಗೊಳ್ಳೋಣ. ಇದು ಥಿಕ್ನೆಸ್ ನಿಮಗೆ ಅಗಲ ಬೇಕಂದರೆ ನಾನು 6 ಇಂಚಸ್ ತೊಗೊಂಡಿದ್ದೀನಿ. ಸೊ ನೀವು 8 ಇಂಚಸ್ 10 ಇಂಚಸ್ವರೆಗೂ ತೊಗೊಂಡ್ರೆ ತುಂಬ ದೊಡ್ಡದಾಗಿ ಬರುತ್ತೆ. ಆ್ಯಂಡ್ ಫ್ಯಾಬ್ರಿಕ್ಕು ಆರ್ಗೆನ್ಜಾ ಫ್ಯಾಬ್ರಿಕ್ ಯೂಸ್ ಮಾಡಿದ್ರೆ ನಿಮಗೆ ತುಂಬ ವಾಲ್ಯೂಮ್ ಸಿಗುತ್ತೆ. ಸೊ ಈ ಥರ ಈ ಫ್ಲವರ್ನ ಮಾಡ್ಕೊಳ್ಬೋದು.